ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಿಮ್ಗೆಲ್ಲ ಆನ್ ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2 ದಿನಗಳ ಹಿಂದೆ ಅಷ್ಟೇ OS ಬ್ಯಾಕ್ ಆಫೀಸ್ ನಲ್ಲಿ ಓ ನ್ಯೂಸ್ 2 ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡಿತ್ತು. ಇದೀಗ ನಿನ್ನೆ ರಾತ್ರಿ ಅಷ್ಟೇ ಓ ನ್ಯೂಸ್ ಪಾರ್ಟ್ 3 ನ ಅಪ್ಡೇಟ್ಸ್ ಕೂಡ ನೀಡಿದೆ. ಹಾಗಾದ್ರೆ ಏನಿದೆ ಓ ನ್ಯೂಸ್ ಪಾರ್ಟ್ 3 ನಲ್ಲಿ ಮಾಹಿತಿ ಮತ್ತು ಅದರ ಜೊತೆಗೆ ಏನು ಸಂದೇಶವನ್ನ ಕೊಡ್ತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ OS ನ ಲಾಗಿನ್ ಮಾಡ್ಕೊಂಡು ನೀವು ಬ್ಯಾಕ್ ಆಫೀಸ್ ನಲ್ಲಿ ಅಪ್ಡೇಟ್ಸ್ ಅನ್ನ ನೋಡಬೇಕು. ಸೊ ಅಲ್ಲಿಗೆ ಓ ನ್ಯೂಸ್ 3 ಅಂತ ಜುಲೈ 11ನೇ ತಾರೀಕಿಗೆ ಮಧ್ಯರಾತ್ರಿ 2:40ಕ್ಕೆ ಈ ಅಪ್ಡೇಟ್ಸ್ ಅನ್ನ ವರದಿ ಮಾಡಿರುತ್ತೆ. ಸೊ ಈ ವರದಿಯಲ್ಲಿ ಏನನ್ನ ಹೇಳೋಕೆ ಹೊರಟಿದೆ ಅಂತ ನೋಡೋದಾದ್ರೆ, ಹಡಗನ್ನ ಸರಿಯಾಗಿ ಸರಿಪಡಿಸುವುದು. ಸೊ ನೀವು ಸತ್ಯವನ್ನ ತಿಳಿದುಕೊಳ್ಳಲು ಅರ್ಹರಿದ್ದೀರಾ ಅಂತ ಈ ಅಪ್ಡೇಟ್ಸ್ ನಲ್ಲಿ ಹೇಳಿದೆ. ಏನು ನೀವು ಕೇಳಿರಬಹುದಾದ ವಿಷಯಗಳ ಹೊರತಾಗಿಯೂ ಅನ್ನು ಯಾವುದೇ ಹೊರತಾಗಿ ಹೊರಗಿನ ಶಕ್ತಿಯಿಂದ ಎಂದಿಗೂ ಸ್ಥಗಿತಗೊಳಿಸಲಾಗಿಲ್ಲ. ಸೊ ಯಾವುದೇ ಏಜೆನ್ಸಿ ನಮ್ಮ ಬಾಗಿಲುಗಳನ್ನು ಕೂಡ ಮುಚ್ಚಲಿಲ್ಲ. ಬದಲಾಗಿ ಕಾರ್ಯಾಚರಣೆಗಳನ್ನ ವಿರಾಮಗೊಳಿಸಲು ನಾವು ಪ್ರಜ್ಞಾಪೂರ್ವಕ ಆಂತರಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ ಅಷ್ಟೇ. ಸೊ ಇದರಿಂದಾಗಿ ನಾವು ಗಂಭೀರ ಸವಾಲುಗಳ ಸರಣಿಯನ್ನ ನೇರವಾಗಿ ಎದುರಿಸಬಹುದಾಗಿ ಬಂದಿತ್ತು. ಸೊ ಹಾಗಾಗಿ ಆ ಸವಾಲುಗಳಲ್ಲಿ ಕೆಲವು ತಾಂತ್ರಿಕವಿದ್ದವು, ಇತರರು ನಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗದ ಕಾರ್ಯಗಳಿಗೆ ಕೂಡ ಸಂಬಂಧಿಸಿದೆ. ಸೊ ನಮ್ಮ ವಿರುದ್ಧ ಕ್ರಿಮಿನಲ್ ಕೃತ್ಯಗಳನ್ನ ಎಸಗಿದ ಕೆಲವರು ಸಹ ತಮ್ಮ ಕೃತ್ಯಗಳ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಅಂತ ವಾರ್ನಿಂಗ್ ಕೂಡ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಹೇಳಿದ್ದಾರೆ. ಅದು ಎಷ್ಟೇ ಕೆಟ್ಟದಾಗಿದ್ದರೂ ಕೂಡ ನಾವು ಜಯ ಗಳಿಸಿದೆವು. ಇಷ್ಟೆಲ್ಲ ಪರಿಣಾಮಗಳನ್ನ ನಾವು ಅನುಭವಿಸಿದ್ರು ಕೂಡ, ಇಷ್ಟೊಂದು ಸಮಸ್ಯೆಗಳನ್ನ ಎದುರಿಸಿದ್ರು ಕೂಡ, ಎಷ್ಟೇ ಕೆಟ್ಟದಾಗಿದ್ರು ಕೂಡ ನಾವು ಜಯವನ್ನ ಗಳಿಸಿದ್ದೇವೆ ಅಂತ ಇಲ್ಲಿ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಏನು ಮಾರ್ಗ ತಿದ್ದುಪಡಿ ಅಗತ್ಯವಿದ್ದಾಗ ನಿಜವಾದ ನಾಯಕತ್ವ ಎಂದರೆ ಚಕ್ರ ಹಿಡಿಯುವುದು, ಬೆರಳು ತೋರಿಸುವುದು ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಹಡಗನ್ನ ನಿಲ್ಲಿಸಿ ಅಲ್ಲಿಯೇ ಸರಿಪಡಿಸಿದೆವು, ಹಾಯಿಗಳನ್ನ ಮರುಹೊಂದಿಸಲು ನಿರ್ಧರಿಸಿದೆವು. ಸೊ ಅದು ದೌರ್ಬಲ್ಯದಿಂದಲ್ಲ, ಆದರೆ ಅದು ಬುದ್ಧಿವಂತಿಕೆಯಿಂದ ಹೇಳಿದ್ದಾರೆ. ಏನು ಬಿರುಗಾಳಿಗಳನ್ನ ತಡೆದುಕೊಳ್ಳುವ ತ್ರಾಣ ಮತ್ತು ಶಕ್ತಿಯನ್ನ ನಾವು ಹೊಂದಿದ್ದೇವೆ ಮತ್ತು ಸ್ಪಷ್ಟ ನೀರಿನಲ್ಲಿ ನೌಕಾಯಾನ ಈಗ ಮಾಡುತ್ತಾ ಇದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ನೀವು ಈಗ ಇದನ್ನ ಓದುತ್ತಿದ್ದರೆ ನೀವು ಇನ್ನೂ ನಮ್ಮೊಂದಿಗಿದ್ದೀರಾ ಎಂದರ್ಥ, ಮತ್ತು ಅದು ಬಹಳಷ್ಟು ಹೇಳುತ್ತದೆ. ಇದರರ್ಥ ನೀವು ಸತ್ಯವನ್ನ ಗೌರವಿಸುತ್ತೀರಿ ಎಂದರ್ಥ. ಈ ಒಂದು ಪಾಯಿಂಟ್ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಸೊ ಈ ಒಂದು ಅಪ್ಡೇಟ್ಸ್ ನೀವು ಇನ್ನೂವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ಇದು ನೇರವಾಗಿ ಫೌಂಡರ್ಸ್ ಗಳಿಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಸೊ ಓದುತ್ತಾ ಇದ್ದೀರಿ ಅಂತಂದ್ರೆ, ಈ ಮೆಸೇಜ್ ಅನ್ನ ನೀವು ಓದ್ತಾ ಇದ್ದೀರಾ ಅಂತಂದ್ರೆ ನೀವು ನಮ್ಮೊಂದಿಗಿದ್ದೀರಾ, ಜೊತೆಗೆ ಸತ್ಯವನ್ನ ಗೌರವಿಸುತ್ತೀರಾ ಅಂತ ಹೇಳಿದ್ದಾರೆ. ನೀವು ಪರಿಶ್ರಮವನ್ನ ನಂಬುತ್ತೀರಿ ಮತ್ತೆ ನಮ್ಮಂತೆಯೇ ನೀವು ದೀರ್ಘ ಪ್ರಯಾಣಕ್ಕಾಗಿ ಇಲ್ಲಿದ್ದೀರಿ ಅಂತ ಕೂಡ ಹೇಳಿದ್ದಾರೆ. ಸೊ ಗಾಳಿ ಬದಲಾಗುತ್ತಿದೆ, ನಮ್ಮ ದಿಕ್ಕು ಕೂಡ ಸ್ಪಷ್ಟವಾಗಿದೆ ಮತ್ತು ಒಟ್ಟಿಗೆ ನಾವು ಮುಂದೆ ಸಾಗುತ್ತೇವೆ ಅಂತ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಹೇಳಿದ್ದಾರೆ. ಜೊತೆಗೆ ನಾವು ಯಾವಾಗಲೂ ತಲುಪಬೇಕಾದ ಭವಿಷ್ಯಕ್ಕಾಗಿ, ಎಕ್ಸಾಕ್ಟ್ಲಿ ಅವ್ರು ಹೇಳಿರೋದು ಸರಿಯಾಗೇ ಇದೆ. ನಾವು ಹೋಗ್ತಾ ಇರೋದು ಭವಿಷ್ಯಕ್ಕಾಗಿ ಹೋಗ್ತಾ ಇರೋದು. ಸೊ ಹಾಗಾಗಿ ಓ ನ್ಯೂಸ್ಗೆ ಟ್ಯೂನ್ ಆಗಿರಿ. ಹೆಚ್ಚಿನ ನವೀಕರಣಗಳು ದಿಗಂತದಲ್ಲಿದೆ ಮತ್ತು ನಮ್ಮೊಂದಿಗೆ ಪಾಲುದಾರಿಕೆಯಲ್ಲಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮುಖ್ಯವಾಗಿ ಒಂದು ಪಾಯಿಂಟ್ ಅನ್ನ ಹೇಳ್ಬಹುದು. ಸೊ ರೆಡ್ ಅವರು ಹೇಳಿರುವಂತ ಒಂದು ಒಳ್ಳೆಯ ಸಂದೇಶ, ಇಂದಿನಿಂದ ವಾರಕ್ಕೆ 2 ಪಾಪ್ ಮೆಸೇಜ್ಗಳು ಬರುತ್ತೆ. ಸೊ 2ನೇ ಹಂತ ಶೀಘ್ರದಲ್ಲೇ ಬರಲಿದೆ ಅಂತ ಕೂಡ ಹೇಳಿದ್ರು. ಸೊ IT ಕಂಪನಿ ಎಲ್ಲ ಚಟುವಟಿಕೆಗಳು ಚೆನ್ನಾಗಿ ನಡೆಯುತ್ತಿವೆ ಮತ್ತು ವೇಗವಾಗಿ ಮುಂದುವರಿಯುತ್ತಿದೆ. ಸೊ ಓ ನ್ಯೂಸ್ 4 ಹೊಸ ಪಾಪ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಬರಲಿದೆ. ಸೊ 2ನೇ ಹಂತದಲ್ಲಿ ನೀವು ಏನು ಮಾಡಬೇಕು ಅಥವಾ ಅಲ್ಲಿ ಏನು ಸೂಚನೆಗಳನ್ನ ನೀಡಲಾಗುವುದು ಅದರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸಮಯ ಬಹಳ ವೇಗವಾಗಿ ಕಳೆಯುತ್ತಿದೆ, ಹಾಗಾಗಿ ಟ್ಯೂನ್ ಆಗಿರಿ ಅಂಡ್ ವೇಟ್ ಮಾಡ್ತಾ ಇರಿ ಅಂತ ರೆಡ್ ಸರ್ ಅವರು ಕೂಡ ಈ ಒಂದು ಅಪ್ಡೇಟ್ಸ್ ಅನ್ನ ಇಂದಿನ ಬೆಳಗ್ಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕಾಯ್ತಾ ಇರಿ. ಅಂಡ್ ಮುಂದಿನ ಹಂತ ಅಂದ್ರೆ ಓ ನ್ಯೂಸ್ 4 ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಏನ್ ಅಪ್ಡೇಟ್ಸ್ ಬರುತ್ತೆ ಅನ್ನೋದನ್ನ ಸೊ ವೇಟ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಅಂಡ್ ಥ್ಯಾಂಕ್ ಯು. ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆನ್ಫ್ಯಾಸಿವ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.